ಎಲ್ಲರಿಗೂ ಶುಭ ಮುಂಜಾನೆ. ಹಿಂದಿನ ತರಗತಿಯಲ್ಲಿ ನಾವು ಇತಿಹಾಸ ಪದದ ಅರ್ಥವನ್ನು ನೋಡಿದ್ದೇವೆ. ಇಂದಿನ ಒಂದು ವಿಷಯ ಏನೆಂದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ. ಭಾರತ ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯವಾಗಿದೆ. ಭಾರತವನ್ನು ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯವಾಗಿದೆ. ಇದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇವರ ರಾಜಧಾನಿ ಪಾಟಲಿಪುತ್ರ, ಬಿಹಾರದ ಇಂದಿನ ಪಾಟ್ನಾ. ಇವರ ಕಾಲದ ಪ್ರಮುಖ ರಾಜಧಾನಿಗಳನ್ನು ನೋಡುವುದಾದರೆ ಮೊದಲನೇದಾಗಿ ತಕ್ಷಶಿಲೆ, ಉಜ್ಜಯಿನಿ, ಕಳಿಂಗ ಮತ್ತು ಸುವರ್ಣಗಿರಿ. ತಕ್ಷಶಿಲೆ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ ಇವರ ಒಂದು ಕಾಲದ ಪ್ರಮುಖ ರಾಜಧಾನಿಗಳಾಗಿದ್ದವು. ಅಷ್ಟೇ ಅಲ್ಲದೆ ಜೈನ ಮತ್ತು ಬೌದ್ಧ ಗ್ರಂಥದ ಪ್ರಕಾರ ಚಂದ್ರಗುಪ್ತನ ವಂಶಸ್ಥರು ಮಯೂರ ಪೋಷಕರಾಗಿದ್ದರು. ನಂತರ ಚಂದ್ರಗುಪ್ತನ ತಾಯಿ ಮುರ್ರಾ. ಚಂದ್ರಗುಪ್ತನ ತಾಯಿಯ ಹೆಸರು ಮುರ್ರಾ. ನಂದ ಅರಸರಿಂದ ಅವಮಾನಿತನಾದಂತಹ ಕೌಟಿಲ್ಯ ಅಥವಾ ಚಾಣಕ್ಯನು ನಂದರ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಧನಾನಂದನನ್ನು ಕ್ರಿಸ್ತಪೂರ್ವ 321ರಲ್ಲಿ ಸೋಲಿಸಿ ಚಂದ್ರಗುಪ್ತನನ್ನು ಹುರಿದುಂಬಿಸಿ ನಿರ್ಮಿಸಿದ ಸಾಮ್ರಾಜ್ಯವೇ ಈ ಮೌರ್ಯ ಸಾಮ್ರಾಜ್ಯವಾಗಿದೆ. ತದನಂತರ ಇದರ ಪ್ರಮುಖ ಧ್ಯೇಯಗಳೆಂದರೆ ಈ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಧ್ಯೇಯಗಳೇನಾಗಿದ್ದವು ಎನ್ನುವುದನ್ನು ನೋಡುವುದಾದರೆ ಪ್ರಜೆಗಳನ್ನು ಹಿಂಸಿಸುತ್ತಿದ್ದ ನಂದ ವಂಶವನ್ನು ನಿರ್ಮೂಲಗೊಳಿಸುವುದು ಇದರ ಒಂದು ಪ್ರಮುಖ ಧ್ಯೇಯವಾಗಿತ್ತು. ಅಷ್ಟೇ ಅಲ್ಲದೆ ಗ್ರೀಕರನ್ನು ಭಾರತದಿಂದ ಹೊಡೆದೋಡಿಸುವುದಾಗಿತ್ತು. ಅಷ್ಟೇ ಅಲ್ಲದೆ ಮುಂದೆ ಚಂದ್ರಗುಪ್ತನು ಗ್ರೀಕ್ ದೊರೆಯಾದಂತಹ ಅಲೆಕ್ಸಾಂಡರ್ನು ಗೆದ್ದಂತಹ ಅಲೆಕ್ಸಾಂಡರ್ನು ತನ್ನ ವಶದಲ್ಲಿಟ್ಟುಕೊಂಡಂತಹ ಪ್ರಾಂತ್ಯಗಳನ್ನು ಆಳ್ವಿಕೆ ಮಾಡುತ್ತಿದ್ದ ಸೆಲ್ಯೂಕಸ್ ವಶಕ್ಕೆ ಪಡಿಸ್ಕೊಳ್ತಾನ. ನಂತರ ಅರ್ಯ, ಕಂದಹಾರ್, ಬಲೂಚಿಸ್ತಾನ್ಗಳನ್ನು ವಶಪಡಿಸಿಕೊಂಡನು. ಅಷ್ಟೇ ಮುಂದೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸೆಲ್ಯೂಕಸ್ ಕಳಿಸಿದ ರಾಯಭಾರಿ ಮೆಗಸ್ತನೀಸ್ ಎನ್ನುವಂತಹ ರಾಯಭಾರಿಯನ್ನು ಈತನ ಒಂದು ಆಸ್ಥಾನಕ್ಕೆ ಕಳಿಸ್ತಾನೆ. ನಂತರ ರುದ್ರಧಾಮನ್ನ ಗಿರ್ನಾರ್ ಶಾಸನದ ಪ್ರಕಾರ ಚಂದ್ರಗುಪ್ತನು ವೈಸ್ರಾಯ ಪುಷ್ಯಗುಪ್ತ ಸುದರ್ಶನ ಕೆರೆಯನ್ನು ನಿರ್ಮಿಸಿದ್ದು ಸೀಮಾಂತ ರಾಜ ಎಂಬ ಬಿರುದು ಹೊಂದಿದ್ದನು. ನಂತರ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದ ಒಂದು ಪ್ರಸಿದ್ಧ ಗ್ರಂಥಗಳನ್ನು ನೋಡುವುದಾದರೆ ಈತನ ಕಾಲದ ಪ್ರಸಿದ್ಧ ಗ್ರಂಥಗಳು ಯಾವ್ಯಾವಾಗಿದೆ ಅಂದರೆ ಮತ್ತು ಮೌರ್ಯರ ಒಂದು ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ನೋಡುವುದಾದರೆ ಇಲ್ಲಿ ಮೆಗಸ್ತನೀಸ್ನ ಇಂಡಿಕಾ, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಮೆಗಸ್ತನೀಸ್ನ ಇಂಡಿಕಾ, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ. ನಂತರ ಚಂದ್ರಗುಪ್ತನು ಜೈನ ಧರ್ಮವನ್ನು ತನ್ನ ಆಧ್ಯಾತ್ಮಿಕ ಗುರುವಾದಂತಹ ಭದ್ರಬಾಹುವಿನ ಒಂದು ಸ್ವೀಕರಿಸ್ತಾನೆ. ಭದ್ರಬಾಹುವಿನ ಆಸ್ಥಾನದಲ್ಲಿ ಅಥವಾ ಈತನ ಒಂದು ಸನ್ನಿಧಾನದಲ್ಲಿ ಸ್ವೀಕರಿಸಿ ಶ್ರವಣಬೆಳಗೊಳದಲ್ಲಿ ಕ್ರಿಸ್ತಪೂರ್ವ 300ರಲ್ಲಿ ಸಲ್ಲೇಖನ ವೃತ್ತದ ಮೂಲಕ ಇಲ್ಲಿ ಮರಣವನ್ನ ಹೊಂದಿದನು. ನಂತರ ಇವನು ನೆಲೆಸಿದ ಬೆಟ್ಟವನ್ನು ಈತನು ನೆಲೆಸಿದಂತಹ ಬೆಟ್ಟವನ್ನು ಚಂದ್ರಗಿರಿ, ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯಕ್ಕೆ ಚಂದ್ರಗುಪ್ತ ಬಸೀದಿ ಎಂದು ಕರೆಯುವರು. ಇದು ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಇದೆ. ನಂತರ ಈತನ ನಂತರ ಅಧಿಕಾರಕ್ಕೆ ಬಂದಂತಹ ದೊರೆ ಬಿಂದುಸಾರ. ಈ ಚಂದ್ರಗುಪ್ತ ಮೌರ್ಯನ ಅಧಿಕಾರ ಕೊನೆಗೊಂಡ ನಂತರ ಈ ಒಂದು ಸ್ಥಳದಲ್ಲಿ ಆಗಮಿಸಿದ ಪ್ರಮುಖ ದೊರೆ ಎಂದರೆ ಬಿಂದುಸಾರ. ಬಿಂದುಸಾರನ ಆಸ್ಥಾನಕ್ಕೆ ಗ್ರೀಕರು ಮೆಗಸ್ತನೀಸ್ನ ನಂತರ ಕಳುಹಿಸಿದ ರಾಯಭಾರಿಯಾಗಿದ್ದರು. ನಂತರ ಕೈಮಾಕಸ್. ಇಲ್ಲಿ ಮೆಗಸ್ತನೀಸನ ನಂತರ ಗ್ರೀಕರು ಮೆಗಸ್ತನೀಸನ ನಂತರ
ಇಲ್ಲಿ ಕೈಮಾಕಸ್ ಎನ್ನುವಂಥ ಒಬ್ಬ ರಾಯಭಾರಿಯನ್ನ ಕಳುಹಿಸ್ತಾರೆ. ನಂತರ ಇವನ ಆಳ್ವಿಕೆಯಲ್ಲಿ ಉಜ್ಜಯಿನಿ ಪ್ರಾಂತ್ಯಕ್ಕೆ ಪ್ರಾಂತ್ಯಾಧಿಕಾರಿಯಾಗಿದ್ದವರು ಮಗ ಅಶೋಕ. ಇವನ ನಂತರ ಮೊದಲನೇದಾಗಿ ಚಂದ್ರಗುಪ್ತ ಮೌರ್ಯ ನಂತರ ಬಿಂದುಸಾರನ ಆಳ್ವಿಕೆ ಕೊನೆಗೊಂಡ ನಂತರ ಈತನ ಮಗನಾದಂತಹ ಅಶೋಕನು ಈ ಒಂದು ಮೌರ್ಯ ಸಾಮ್ರಾಜ್ಯದ ಒಂದು ಕೀರ್ತಿಯನ್ನ ಮುನ್ನಡೆದುಕೊಂಡು ಹೋಗ್ತಾನೆ.